ಅಮ್ಮ ಇವ್ರನ್ನೆಲ್ಲ ಇದೇ ತರ ಮಾತಾಡಕ್ ಬಿಟ್ರೆ ಕೋದಂಡ ಮಂಜಿನ ಗಡ್ಡೆ ತರ ಕರಗ್ ಬಿಡ್ತಾನೆ. ನಾನಿರೋವರೆಗೂ ಅದು ಸಾಧ್ಯ ಇಲ್ಲ ಮಗಳೇ, ನೋಡ್ತಾ ಇರೋ. ಕೋದಂಡ, ಇನ್ನೂ ಏನೋ ಯೋಚನೆ ಮಾಡ್ತಿದ್ಯಾ? ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದು ನಿನ್ನೊಳ್ಳೇದಕ್ಕೆ ಅಲ್ವೇನೋ? ನಮ್ಮ ಮನೇಲಿ ಎಲ್ರೂ ಖುಷಿಯಾಗಿರ್ಬೇಕು ಅಂತ ಅಲ್ವಾ ನಾವಿಷ್ಟೆಲ್ಲ ಮಾಡಿದ್ದು? ನೀನ್ ಈಗ್ಲೂ ನಮ್ಮನ್ನ ತಪ್ಪಿತಸ್ಥರಾಗೆ ನೋಡ್ತಿದ್ಯಾ? ನಾವಂತ ತಪ್ಪೇನಪ್ಪ ಮಾಡಿದೀವಿ? ಆಯ್ತಪ್ಪ, ನಾವು ತಪ್ಪು ಮಾಡಿದೀವಿ ಅಂತಾನೆ ತಿಳ್ಕೊ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡು. ನಮ್ಮ ಮನೆನ ಬೀದಿಗೆ ತಂದವ್ರಿಗೆ ಕ್ಷಮಿಸಿ ಮನೆ ಒಳಗಡೆ ಬಿಟ್ಕೊಂಡಿದ್ಯಾ. ಆದ್ರೆ ಈಗ ಈ ತಾಯಿನ ಕ್ಷಮಿಸಲ್ವಾ ನೀನು? ಮಾಯಾ, ಮಾತಾಡೋ. ನಿಮ್ಗೆ ನನ್ ಗಂಡನ್ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಇಲ್ಲ. ನಾವಿಬ್ರು ಖುಷಿಯಾಗಿರೋದನ್ನ ಸಹಿಸ್ಕೊಳಕ್ಕೂ ಆಗ್ತಿಲ್ಲ ಅಲ್ವಾ? ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ನೀನ್ ಮಾತಾಡ್ಬೇಡ. ನಾನ್ ಇರೋದನ್ನೇ ಹೇಳ್ತಿರೋದು. ನಿಮ್ಗೆ ನಮ್ಮನ್ನೆಲ್ಲ ಕಂಡ್ರೆ ಆಗದೇ ಇಲ್ಲ ಅಲ್ವಾ? ಇಲ್ಲಿ ಮನೆನೇ ಸುಡ್ತಿದೆ, ಇದ್ರಲ್ಲಿ ನಿಮ್ ಬೇಳೆ ಬೇಯಿಸ್ಕೊಳ್ಳೋದಕ್ ನೋಡ್ಬೇಡಿ. ಯಾರ್ ಏನ್ ಮಾಡ್ತಿದಾರೆ ಅಂತ ಎಲ್ರಿಗೂ ಗೊತ್ತಿದೆ. ನಾವಿಬ್ರು ಖುಷಿಯಾಗಿರ್ಲಿ ಅಂತ ಅಮ್ಮ ಆರತಿ ಮಾಡ್ತಿದ್ರೆ ಅದನ್ನೇ ದೊಡ್ಡ ವಿಷಯ ಮಾಡ್ತಿದ್ದೀರಲ್ಲ. ನಾನು ಒಬ್ಬ ಅಕ್ಕ ಆಗಿ ಆರತಿ ಮಾಡೋದು ಸಂಪ್ರದಾಯ ಕಣೋ. ಅದು ನನ್ ಕರ್ತವ್ಯ ಕೂಡ. ಅದಕ್ಕೆ ಯಾರು ಮಾಡಿದ್ರು ಅಂತ ಕೇಳ್ದೆ ಅಷ್ಟೇ. ದಯವಿಟ್ಟು ಇದನ್ನು ನೀನ್ ತಪ್ಪಾಗಿ ತಿಳ್ಕೊಬೇಡಪ್ಪ. ಅದಕ್ಕೇನೆ ವಂಶಿ ಮತ್ತು ಕೃಷ್ಣನ ಅವಸರದಲ್ಲಿ ಕರ್ಕೊಂಡು ಬಂದ್ವಿ ಅಲ್ವೇನೋ ಕೃಷ್ಣ? ನೋಡಿ, ಈಗಾಗಿದ್ದೆಲ್ಲ ಆಗೋಯ್ತು. ನಾನು ಇನ್ನೊಂದ್ಸಲ ಆರತಿ ಮಾಡ್ತೀನಿ. ಅಕ್ಕ ನಿಂತ್ಕೋ, ಎಲ್ಗೆ ಹೋಗ್ತಿದ್ಯಾ? ಹೇಳಿದ್ನಲ್ಲ ಕೋದಂಡ, ಆರತಿ ಮಾಡೋದಕ್ಕೆ. ಯಾಕೆ ಈ ತರ ಕೇಳ್ತಿದ್ಯಲ್ಲ? ನಿಮ್ಮನ್ನೆಲ್ಲ ನಂಬಿ ನಿಮ್ ಮಾತುಗಳನ್ನ ಕೇಳಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನನೇ ಕೊಟ್ಟಿದ್ದೀರಾ. ಈ ಅವಮಾನನ ಇನ್ಯಾವತ್ತೂ ಮರೆಯಲ್ಲ. ಈಗ ಇದೆಲ್ಲ ಬೇಕಾಗಿಲ್ಲ. ಅಲ್ಲ ಕೋದಂಡ, ಅದು ನನಗೆ ಮತ್ತೆ ಏನ್ ಕೇಳೋದಕ್ಕೂ ಮನಸ್ಸಿಲ್ಲ ಅಕ್ಕ. ಇವತ್ತಿಗೆಲ್ಲ ಮುಗೀತು. ಇನ್ನು ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ದಯವಿಟ್ಟು ನನಗೆ ಯಾರೂ ತೊಂದರೆ ಕೊಡಬೇಡಿ. ಅಯ್ಯೋ ದೇವ್ರೆ, ನಾವು ಕನ್ಸಲ್ಲೂ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ನಮಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತೀಯಪ್ಪ? ಅಲ್ಲ ವಿಶಾಲು, ಅವನೇನೋ ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟು ಹೋದ ಅಂತಂದ್ರೆ ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀಯಾ? ಎಲ್ಲ ಸರಿ ಹೋಗುತ್ತೆ ವಿಶಾಲು, ಸಮಾಧಾನ ಮಾಡ್ಕೋ. ನಮ್ಮನೆಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈಗ ಇದನ್ನೆಲ್ಲ ನೋಡಿ ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ಏನ್ ವಿಶಾಲು,
ಇಷ್ಟು ವಯಸ್ಸಾದ್ರೂ ಚಿಕ್ಕ ಮಕ್ಕಳ ತರ ಬೇಜಾರು ಮಾಡ್ಕೋತಿಯಲ್ಲಮ್ಮ. ನನ್ ಮನ್ಸಲ್ಲಿ ಆಗ್ತಿರೋ ನೋವು ನಿಮ್ಗೆ ಅರ್ಥ ಆಗಲ್ಲ. ನೋಡು ವಿಶಾಲು, ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ ಬರುತ್ತಾ? ಜೀವನ ಅಂದ್ರೆ ಇದೆಲ್ಲ ಇದ್ದೇ ಇರುತ್ತೆ. ಮೊದಲು ನೀನ್ ಸಮಾಧಾನ ಮಾಡ್ಕೋ ವಿಶಾಲು. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ದೇವ್ಕೇವ್ರೆ, ನನ್ ಮಗ ಯಾವತ್ತೂ ನನ್ನ ಎದುರಿಗೆ ಈ ರೀತಿ ಮಾತಾಡ್ದವನಲ್ಲ.